लड़का था बेटी बेटा लड़की ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ನೀವುಗಳೆಲ್ಲರೂ ಕೂಡ ಸಹಜವಾಗಿ ಒಂದು ಮಾತನ್ನು ಕೇಳಿರ್ತೀವಿ. ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಇರಬಹುದು, ಆದರೆ ಕೆಟ್ಟ ತಂದೆ ತಾಯಿಗಳು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ. ಆದರೆ ಈ ಕೇಸ್ ಸಂಪೂರ್ಣವಾಗಿ ಉಲ್ಟಂ ಪಲ್ಟಾ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಒಂದು ಹೆಣ್ಣು ಮಗು ಇನ್ನೇನು ಆಗಸ್ಟ್ 17ನೇ ತಾರೀಕು ಆ ಮಗುವಿಗೆ 1 ವರ್ಷ ಅಂತಂದರೆ 1 ವರ್ಷದ ಮಗು ಆಗುವಂಥ ಸನ್ನಿವೇಶ. ಆ ಸನ್ನಿವೇಶವನ್ನು ತಂದೆ ತಾಯಿಗಳು ಯಾವ ರೀತಿಯಾಗಿ ಸಂಭ್ರಮಿಸ್ತಾರೆ, ಸಹಜವಾಗಿ ಕುಟುಂಬ ಆ ಸಂಭ್ರಮವನ್ನು ಹೇಗೆಲ್ಲ ಆಚರಣೆ ಮಾಡುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಇಲ್ಲಿ ಆಗಾಗಲಿಲ್ಲ. ಆ ಮಗುವಿನ ಬರ್ತ್ಡೇಗಾಗಿ ಕೇಕ್ ತರಬೇಕು, ಬಟ್ಟೆಗಳನ್ನು ತರಬೇಕು, ಇನ್ನೇನೇನು ತರಬೇಕು ಅನ್ನುವಂಥ ನೆಪವನ್ನು ಇಟ್ಟುಕೊಂಡು ಆ ವ್ಯಕ್ತಿ ತನ್ನ ಹೆಂಡತಿ ಜೊತೆಗೆ ಮಗುವನ್ನು ಕರೆದುಕೊಂಡು ಹೋಗ್ತಾ ಇರ್ತಾನೆ. ಆದರೆ ರಸ್ತೆ ಮಧ್ಯೆ ಮಾಡಿರುವಂಥ ಈ ಕೀಚಕನ ಬುದ್ಧಿ ನಿಜಕ್ಕೂ ಯಾರು ಕೂಡ ಊಹೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತು ನಾಗರಿಕ ಸಮಾಜ ಆ ಒಂದು ದುರಂತವನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಅಂದ ಹಾಗೆ ಏನಿದು ಘಟನೆ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಆಗಸ್ಟ್ 14, 2026 28 ವರ್ಷದ ರಿಂಕು ಮತ್ತು ಅವರ ಪತ್ನಿ ಲಕ್ಷ್ಮಿ ತಮ್ಮ 11 ತಿಂಗಳ ಮಗುವಿನ ಮೊದಲ ಹುಟ್ಟುಹಬ್ಬದ ಸಿದ್ಧತೆಯಲ್ಲಿ ಇದ್ರು. ಇನ್ನೇನು 3 ದಿನದಲ್ಲಿ ಮಗು 1 ವರ್ಷ ಪೂರೈಸಬೇಕಿತ್ತು. ಅಂತಂದ್ರೆ ಆಗಸ್ಟ್ 17ನೇ ತಾರೀಕಿಗೆ 1 ವರ್ಷ ಸಂಪೂರ್ಣವಾಗಿ ಮಗುವಿಗೆ ತುಂಬಿಕೊಂಡು 2ನೇ ವರ್ಷಕ್ಕೆ ಕಾಲಿಡ್ತಾ ಇತ್ತು. ಹೀಗಾಗಿ ಮಗುವಿಗೆ ಹೊಸ ಬಟ್ಟೆ ಖರೀದಿಸಲು ಮತ್ತು ಹುಟ್ಟುಹಬ್ಬದ ಸಿದ್ಧತೆಗಾಗಿ ರಿಂಕು ಹಾಗೂ ಲಕ್ಷ್ಮಿ ಮೋಟಾರ್ ಸೈಕಲ್ ನಲ್ಲಿ ಆಗ್ರಾ ನಗರದ ಕಡೆಗೆ ಹೊರಟಿರ್ತಾರೆ. ಲಕ್ಷ್ಮಿ ತಮ್ಮ 11 ತಿಂಗಳ ಮಗುವನ್ನ ಕೈಯಲ್ಲಿ ಹಿಡಿದುಕೊಂಡಿದ್ರು. ಸಾಮಾನ್ಯವಾಗಿ ಸಾಗಬೇಕಿದ್ದ ಈ ಪ್ರಯಾಣದಲ್ಲಿ ಕೆಲವೇ ಸಮಯದಲ್ಲಿ ಪರಿಸ್ಥಿತಿ ಬದಲಾಗತೊಡಗುತ್ತೆ. ಪತಿ ಪತ್ನಿಯ ನಡುವೆ ಯಾವುದೋ ವಿಚಾರಕ್ಕೆ ಸಂಬಂಧಿಸಿದಂತೆ ಜಗಳ ಆರಂಭವಾಗಿ ಬಿಡುತ್ತೆ. ಆರಂಭದಲ್ಲಿ ಸಾಮಾನ್ಯವಾಗಿ ಕಂಡಿದ್ದ ಭಿನ್ನಾಭಿಪ್ರಾಯ ಕ್ರಮೇಣ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಪ್ರಯಾಣ ಮುಂದುವರೆದಂತೆ ರಿಂಕು ಬೈಕ್ ಅನ್ನ ಅಕ್ಬರ್ ಸೇತುವೆ ಬಳಿ ನಿಲ್ಲಿಸ್ತಾನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಗ್ರಾದಲ್ಲಿ ಹಾದು ಹೋಗಿರುವಂತ ಯಮುನಾ ನದಿಗೆ ಒಂದು ಅಡ್ಡಲಾಗಿ ಸೇತುವೆಯನ್ನು ಕೂಡ ಕಟ್ಟಲಾಗಿದೆ. ಅಂತಂದ್ರೆ ಆ ಸೇತುವೆ ಮೇಲೆ ಹೋಗಬೇಕಾದಂತ ಸಂದರ್ಭ. ಆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನ್ ಮಾಡಿರ್ತಾನೆ ಅಂತಂದ್ರೆ ಈ ಒಂದು ಜಗಳ ತಾರಕಕ್ಕೆ ಏರ್ತಾ ಇದ್ದ ಹಾಗೆ ತಾನು ಅಲ್ಲಿ ಬೈಕ್ ಅನ್ನು ನಿಲ್ಲಿಸ್ತಾನೆ. ಜೊತೆಗೆ ಹೆಂಡತಿಯ ಜೊತೆಗೆ ಗಲಾಟೆಗೆ ಬೀಳೋದಕ್ಕೆ ಪ್ರಾರಂಭಿಸ್ತಾನೆ. ಅದಾದ ಬಳಿಕ ಆತನಿಗೂ ಕೂಡ ಆ ಹೆಣ್ಣು ಮಗು ಜನನವಾಗಿರುವಂಥದ್ದು ಆರಂಭದಿಂದಲೂ ಕೂಡ ಇಷ್ಟವಿರಲಿಲ್ಲ. ಆ ಮಗುವಿನ ಬರ್ತ್ಡೇ ಮಾಡುವಂಥ ಮನಸ್ಸು ಕೂಡ ಆತನಲ್ಲಿ ಇರಲಿಲ್ಲ. ಅದೇ ರೀತಿಯಾಗಿ ಇಬ್ಬರ ನಡುವೆ ಒಂದಿಷ್ಟು ವೈಮನಸ್ಸುಗಳು ಕೂಡ ಗಂಡ ಹೆಂಡತಿಯಲ್ಲಿ ಬಂದಿತ್ತು. ಅದೆಲ್ಲವೂ ಕೂಡ ನೆಪವನ್ನು ಇಟ್ಟುಕೊಂಡು ಈ ವ್ಯಕ್ತಿ ಹೇಗಾದರೂ ಮಾಡಿ ಈಕೆಯನ್ನು ಮತ್ತು ಈ ಮಗುವನ್ನು ಮುಗಿಸ್ಬಿಡಬೇಕು ಅಂತ ಹೇಳಿ ಪ್ಲಾನ್ ಅನ್ನು ಹಾಕೊಳ್ತಾನೆ. ಸಹಜವಾಗಿ ಬೈಕ್ ಅನ್ನು ನಿಲ್ಲಿಸಿ ಮತ್ತೆ ಇಬ್ಬರು ಕೂಡ ಜಗಳವನ್ನು ಆಡೋದಕ್ಕೆ ಪ್ರಾರಂಭಿಸ್ತಾರೆ. ಆ ಜಗಳ ತಾರಕಕ್ಕೆ ಏರ್ತಾ ಇದ್ದ ಹಾಗೆ ಆ ಮಗುವನ್ನ ತನ್ನ ಕೈಗೆ ಎತ್ಕೊಳ್ತಾನೆ. ಆರಂಭದಲ್ಲಿ ಮಗುವಿನ ಫೋಟೋವನ್ನ ತೆಗಿತೀನಿ ಅಂತೇಳಿ ಹೇಳ್ತಾನೆ. ಅದಾದ ಬಳಿಕ ಆ ಮಗುವನ್ನ ತನ್ನ ಕೈಗೆ ಎತ್ಕೊಂಡ ಬಳಿಕವೇ ಆ ಮಗುವನ್ನ ಹಿಂದೆ ಮುಂದೆ ಯೋಚನೆ ಮಾಡದೆ ನೇರವಾಗಿ ಆ ಒಂದು ಸೇತುವೆಯಲ್ಲಿ ಹರಿತಾ ಇದ್ದಂತ ನೀರಿಗೆ ಎತ್ತಿ ಬಿಸಾಕಿ ಬಿಡ್ತಾನೆ. ಅದಾದ ಬಳಿಕ ಹೆಂಡತಿಯನ್ನು ಕೂಡ ನೀರಿಗೆ ತಳ್ಳೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾನೆ. ಆದರೆ ಅದು ಸಾಧ್ಯವಾಗುವುದಿಲ್ಲ. ಕಾರಣ ಇಬ್ಬರು ಕೂಡ ಅಲ್ಲಿ ಜಗಳವನ್ನು ಮಾಡ್ತಾ ಇರ್ತಾರೆ. ಆ ಸೇತುವೆ ಮೇಲೆ ಬೇರೆ ಬೇರೆ ವಾಹನಗಳು ಓಡಾಟ ಮಾಡ್ತಾ ಇರುವ ಕಾರಣದಿಂದಾಗಿ ಬೇರೆಯವರು ಆ ಒಂದು ಲಕ್ಷ್ಮಿಯ ಸಹಾಯಕ್ಕೆ ಬಂದು ಬಿಡ್ತಾರೆ. ಅದಾದ ಬಳಿಕ ಲಕ್ಷ್ಮಿ ನಡೆದಿರುವಂತಹ ಎಲ್ಲಾ ಸನ್ನಿವೇಶವನ್ನ ಆ ದಾರಿ ಹೋಗರು ಅಥವಾ ಪ್ರಯಾಣಿಕರಿಗೆ ಅಥವಾ ಬೇರೆ ವಾಹನದವರಿಗೆ ಸಂಪೂರ್ಣವಾಗಿ ಬಿಚ್ಚಿಡ್ತಾಳೆ. ಅದಾದ ಬಳಿಕ ಆ ಒಂದು ರಿಂಕುವನ್ನ ಈ ಒಂದು ವ್ಯಕ್ತಿಗಳು ಅಂದ್ರೆ ದಾರಿ ಹೋಗರು ಮತ್ತು ವಾಹನ ಸವಾರರು ಆ ವ್ಯಕ್ತಿಯನ್ನು ಹಿಡಿದುಕೊಂಡು ಆತನಿಗೆ ಥಳಿತವನ್ನು ಕೊಡ್ತಾರೆ. ಇನ್ನು ಆ ಮಗು ಎಲ್ಲಿ ಹೋಗಿದೆ, ನಾಪತ್ತೆಯಾಗಿದೆಯಾ ಅನ್ನುವ ರೀತಿಯಲ್ಲಿ ಹುಡುಕಾಟ ಅಂತದೆಲ್ಲವನ್ನು ಕೂಡ ಆರಂಭ ಮಾಡ್ತಾರೆ. ಆದರೆ ಆ ಮಗು ಅಷ್ಟೊತ್ತಾಗಲೇ ಸಾವನ್ನಪ್ಪಿ ಬಿಟ್ಟಿದೆ ಅನ್ನುವಂಥ ಮಾಹಿತಿಯು ಕೂಡ ಖಚಿತವಾಗಿದೆ. ಇನ್ನು ರಿಂಕು ಅಲ್ಲಿಂದ ತಪ್ಪಿಸಿಕೊಳ್ಳದಂತೆ ಕೆಲವರು ಆತನನ್ನು ಹಿಡಿದುಕೊಂಡಿದ್ರು. ಅದಾದ ಬಳಿಕ ಘಟನೆಗೆ ಆಕ್ರೋಶಗೊಂಡಿರುವಂತಹ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿಯನ್ನು ಕೂಡ ನೀಡುತ್ತಾರೆ. ಸ್ವಲ್ಪ ಸಮಯದಲ್ಲೇ ಸಿಕಂದ್ರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಆಗಮಿಸ್ತಾರೆ. ಪೊಲೀಸರು ರಿಂಕುವನ್ನು ವಶಕ್ಕೆ ಪಡೆದುಕೊಂಡು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಇತ್ತ ಆಘಾತಕ್ಕೊಳಗಾಗಿದ್ದ ಲಕ್ಷ್ಮಿಯನ್ನು ಕೂಡ ಪೊಲೀಸರು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ದಿದ್ದಾರೆ. ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಒಂದೆಡೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ಮತ್ತೊಂದೆಡೆ ನದಿಯಲ್ಲಿ
ಮಗುವಿಗಾಗಿ ಶೋಧ ಕಾರ್ಯವೂ ಕೂಡ ಆರಂಭವಾಗಿದೆ. ಯಮುನಾ ನದಿಯಲ್ಲಿ ನೀರಿನ ಅರಿವು ಹೆಚ್ಚಾಗಿದ್ದರಿಂದ ಶೋಧ ಕಾರ್ಯಕ್ಕೆ ಅಡಚಣೆ ಕೂಡ ಉಂಟಾಗಿದೆ. ರಕ್ಷಣಾ ಸಿಬ್ಬಂದಿ ಹಾಗೂ ಪೊಲೀಸರು ದೋಣಿಗಳ ನೆರವಿನಿಂದ ನದಿಯ ವಿವಿಧ ಭಾಗದಲ್ಲಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ನೀರಿನ ಆಳ ಮತ್ತು ಅರಿವಿನ ಕಾರಣದಿಂದ ಕಾರ್ಯಾಚರಣೆ ಸವಾಲಾಗಿದೆ. ಆದರೂ ಮಗುವಿನ ಸುಳಿವಿಗಾಗಿ ಶೋಧವನ್ನು ಮುಂದುವರಿಸಿದ್ದಾರೆ. ಇನ್ನು ಆಗಸ್ಟ್ 14 ಸಂಜೆಯವರೆಗೂ ಕೂಡ ಕಾರ್ಯಾಚರಣೆ ಕೂಡ ಮುಂದುವರೆದಿತ್ತು. ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ರಿಂಕುವಿನ ವಿಚಾರಣೆ ಕೂಡ ನಡೀತಾ ಇದೆ. ಘಟನೆ ನಡೆದ ಸ್ಥಳದ ಪರಿಶೀಲನೆ ನಡೀತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಅಲ್ಲದೆ ಸೇತುವೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಲಭ್ಯವಿರುವಂತಹ ಸಾಕ್ಷಿಗಳನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಘಟನೆಗೆ ನಿಜವಾದ ಕಾರಣ ಏನು ಎಂಬುದನ್ನು ತನಿಖೆಯ ಮೂಲಕವೇ ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ. ಈ ಪ್ರಕರಣದಲ್ಲಿ ಈಗ ಎಲ್ಲರ ಮುಂದಿರುವ ಪ್ರಮುಖ ಪ್ರಶ್ನೆ ಒಂದೇ: ಪತಿ ಪತ್ನಿಯ ನಡುವಿನ ಜಗಳ ಇಷ್ಟು ದೊಡ್ಡ ದುರಂತಕ್ಕೆ ಹೇಗೆ ಕಾರಣವಾಯಿತು? ಪ್ರಾಥಮಿಕ ಮಾಹಿತಿಯ ಪ್ರಕಾರ ಕುಟುಂಬದೊಳಗಿನ ಅಭಿಪ್ರಾಯ ಮತ್ತು ಅನುಮಾನಕ್ಕೆ ಸಂಬಂಧಿಸಿದ ಅಂಶಗಳು ತನಿಖೆಯಲ್ಲಿ ಬೆಳಕಿಗೆ ಬಂದಿವೆ. ಜೊತೆಗೆ ಆ ಒಂದು ಅವಿವೇಕಿಗೆ ಹೆಣ್ಣು ಮಗು ಜನನವಾಗಿರುವಂಥದ್ದು ಇಷ್ಟವೂ ಇರಲಿಲ್ಲ. ಅದರ ಜೊತೆಗೆ ಮಗುವಿನ ಮೊದಲ ವರ್ಷದ ಬರ್ತ್ಡೇಯೂ ಕೂಡ ಆತನಿಗೆ ಇಷ್ಟವಿರಲಿಲ್ಲ. ಸೊ ಈ ವಿಚಾರದಿಂದಾಗಿ ಗಂಡ ಹೆಂಡತಿಯ ನಡುವೆ ಜಗಳ ಬರುತ್ತೆ. ಆ ಜಗಳ ಈ ರೀತಿಯ ದುರಂತದ ಅಂತ್ಯವನ್ನು ಕೂಡ ಕಂಡಿದೆ. ಯಾವುದೇ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಮಕ್ಕಳ ಮೇಲೆ ಅದರ ಪರಿಣಾಮ ಬೀಳದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಇದೇ ವಿಚಾರ ಈಗ ದೊಡ್ಡ ಚರ್ಚೆಗೆ ಕೂಡ ಕಾರಣವಾಗಿದೆ. ಇನ್ನೇನು ಕೆಲವೇ ದಿನದಲ್ಲಿ ಈ ಮಗುವಿನ ಮೊದಲ ಹುಟ್ಟುಹಬ್ಬ ನಡೆಯಬೇಕಾಗಿತ್ತು. ಮನೆಯಲ್ಲಿ ಇರಬೇಕಾಗಿರುವಂತಹ ಸಂಭ್ರಮ ಈಗ ದುಃಖವಾಗಿ ಬದಲಾಗಿದೆ. ಹೊಸ ಬಟ್ಟೆ ಖರೀದಿಸಲು ಹೊರಟಿದ್ದ ಪೋಷಕರ ಪ್ರಯಾಣ ಇಂತಹ ದುರಂತಕ್ಕೆ ತಿರುಗುತ್ತದೆ ಎಂದು ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ. ಒಬ್ಬ ತಾಯಿಗೆ ತನ್ನ ಮಗುವನ್ನು ಕಳೆದುಕೊಂಡ ನೋವು ಒಂದು ಕುಟುಂಬಕ್ಕೆ ಮರೆಯಲಾಗದ ಆಘಾತ. ಮತ್ತು ಇಡೀ ಪ್ರಕರಣದ ಹಿಂದೆ ಇರುವ ನಿಜವಾದ ಕಾರಣವನ್ನು ಪತ್ತೆ ಹಚ್ಚಬೇಕಾಗಿರುವಂಥ ಜವಾಬ್ದಾರಿ ಪೊಲೀಸರ ಮೇಲೆಯೂ ಕೂಡ ಇದೆ. ಪ್ರಕರಣದಲ್ಲಿ ಆರೋಪ ಕೇಳಿ ಬಂದಿರುವ ವ್ಯಕ್ತಿಯ ವಿರುದ್ಧ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತಿದೆ. ಆದರೆ ಇಲ್ಲಿ ಮತ್ತೊಂದು ಪ್ರಮುಖ ವಿಚಾರವನ್ನು ನೆನಪಿಸಿಕೊಳ್ಳಬೇಕು. ಪೊಲೀಸರ ಆರೋಪ ಮತ್ತು ಪ್ರಾಥಮಿಕ ತನಿಖೆ ಒಂದೆಡೆಯಾದರೆ ಆರೋಪ ಸಾಬೀತಾಗುವುದು ನ್ಯಾಯಾಲಯದ ಪ್ರಕ್ರಿಯೆಯ ಮೂಲಕ. ಹೀಗಾಗಿ ತನಿಖೆ ಸಂಪೂರ್ಣಗೊಳ್ಳುವವರೆಗೆ ಪ್ರಕರಣದ ಪ್ರತಿಯೊಂದು ಅಂಶಗಳನ್ನು ಎಚ್ಚರಿಕೆಯಿಂದ ನೋಡಬೇಕಾಗಿದೆ. ಮುಂದಿನ ದಿನದಲ್ಲಿ ಪೊಲೀಸರು ಸಲ್ಲಿಸಿರುವ ಸಾಕ್ಷಿಗಳು ಮತ್ತು ನ್ಯಾಯಾಲಯದ ವಿಚಾರಣೆಯಿಂದ ಪ್ರಕರಣದ ಸಂಪೂರ್ಣ ಚಿತ್ರ ಸ್ಪಷ್ಟವಾಗಿ ಗೊತ್ತಾಗುವಂತ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಮಕ್ಕಳಿಗೆ ಆಶ್ರಯವಾಗಬೇಕಾಗಿರುವಂತಹ ತಂದೆ ಈ ರೀತಿಯಾಗಿ ಒಂದು ಮಗುವನ್ನ ಅಮಾನುಷ್ಯವಾಗಿ ಹರಿಯುವ ನೀರಿಗೆ ಎಸೆದು ಬಿಡ್ತಾನೆ ಅಂತಂದ್ರೆ ಆ ವ್ಯಕ್ತಿಯ ಕ್ರೂರತೆ ಅದು ಹೇಗಿರಬಹುದು ಅಂತ ಹೇಳಿ ಒಂದು ಕ್ಷಣ ನೀವೇ ಯೋಚನೆ ಮಾಡಿ. ನಿಜವಾಗಿಯೂ ಇಂತಹ ತಂದೆ ಅಥವಾ ನಿಜವಾಗಿಯೂ ಇಂತಹ ಪಾಪಿ ಯಾರಿಗೂ ಕೂಡ ಬೇಡ ಅಂತ ಹೇಳಿ ಈ ಸಂದರ್ಭಕ್ಕೆ ಒಂದು ಭಾವನೆಯು ಕೂಡ ಸಹಜವಾಗಿ ನಿಮ್ಮಲ್ಲಿ ಉಟ್ಕೊಂಡಿರುತ್ತೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಈ ಕೂಡಲೇ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.